ಬಗೆಹರಿಬೇಕು. ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊಟ್ಟ ಮೊದಲನೇದಾಗಿ ಶಾಂತರಾಗಿ ಕೇಳಿ, ನಾನು ಎಲ್ಲ ಪರಮ ಪೂಜ್ಯರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನಾಳೆ ಒಂದೇ ದಿವಸ ನೀವು ಗಡುವು ಕೊಡಬೇಡಿ, ನನಗೊಂದು 2 ದಿವಸ ಗಡುವು ಕೊಡಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವ್ರು ಯಾಕೆ ಬಂದಾರೆ ಇಲ್ಲಿ ಕೇಳ್ರಿ ಒಂದು ನಿಮಿಷ. ತಮ್ಮ ಬರೇ ಪ್ರೂವ್ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಕರ್ನಾಟಕ ಮಾತಾಡ್ಲಾ, ನೀವು ನನಗೆ ಮಾತಾಡ್ಲಿಕ್ಕೆ ಅನುಮತಿ ಕೊಟ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ನಾನು ಸುಮ್ಮನೆ ನಿಮ್ ಜೊತೆನೆ ಕೂತು ಬಿಡ್ತೀನಿ. ಇಲ್ಲಿ ನನಗ ಸ್ವಲ್ಪ ತಮ್ಮಲ್ಲಿ ವಿನಂತಿ ಇದೆ, ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ, ದೇಶ ಮಟ್ಟದಲ್ಲಿ 1 ವರ್ಷ 34 ದಿವಸ ಹೋರಾಟ ಆಗಿದೆ. ಎಷ್ಟು ರೈತರು ತಾಳ್ಮೆಯಿಂದ ಬದುಕ್ಯಾರ ಅನ್ನೋದು ನಿಮ್ಗೆಲ್ಲ ಉದಾಹರಣೆ ಗೊತ್ತಿದೆ. ನೀವು 8 ದಿವಸನಲ್ಲಿ ತಾಳ್ಮೆ ಕಳ್ಕೋಬೇಡ್ರಿ, ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ, ಇಷ್ಟೇ ನಿಮ್ಮಲ್ಲಿ. ನಾವು ಅಷ್ಟು ದಿವಸ ಒಯ್ತಾ ಇಲ್ಲ, ನಾನು ನಿಮ್ಗೆ ಕೇಳಿದ್ದೆ 2 ದಿವಸ ಯಾಕಂತ ಕೇಳ್ರಿ, ಅದನ್ನು ಹೇಳ್ತೀನಿ. ಯಾಕೆ ಒಂದ್ ನಿಮಿಷ ಕೇಳಪ್ಪ ತಮ್ಮ. ಪೂರ್ತಿ ಕೇಳ್ರಪ್ಪ, ಅವ್ರ ಚಳವಳಿ ಇಂತ ಹೇಳತ್ತಿಲ್ಲ, ಏನ್ ಹೇಳಿದ್ರೆ ಪೂರ್ತಿ ಕೇಳೋದು ಗೊತ್ತಾಗತ್ತ. ಕೈ ಮುಗಿದೆ ಶಾಂತಿ ಇರ್ರಿ, ರೈತ ದೇವರತ್ತೆ. ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಬಹಳ ಅವಶ್ಯ ಇದೆ. ನಾನು ರಾಜ್ಯ ಸರ್ಕಾರದ ಜೊತೆಯಿಂದಿರಲಿ, ಕೇಂದ್ರ ಸರ್ಕಾರದ ಜೊತೆ ಇರಲಿ, ನಾನು ಸಂವಾದ ನಡೆಸಿ ಒಂದು ಸೌಹಾರ್ದಿತವಾಗಿ ಈ ವಿಷಯವನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನ ಈಗಾಗಲೇ ನಾವು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ವಿನಂತಿಯನ್ನ ತಮ್ಮಲ್ಲಿ ಮಾಡಿದ್ದಾರೆ. ಈಗಾಗಲೇ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ, ನಿಮ್ಮನ್ನ ನಂಬಿ ಅನೇಕ ರಾಜ್ಯದ ಬೇರೆ ಬೇರೆ ಭಾಗದಿಂದ, ಮಹಾರಾಷ್ಟ್ರದಿಂದ ಹೆಚ್ಚಿನ ಗ್ಯಾಂಗ್ಗಳು ಇಲ್ಲಿ ಕರ್ನಾಟಕದಲ್ಲಿ ಬಂದು ಕುಂತಾವ. ಇವತ್ತು ಅವ್ರು 8 ದಿವಸದಿಂದ ಕಪ್ ಕಳೆದಿಲ್ಲ. 8 ದಿವಸದಿಂದ ಅವರ ಹೊಟ್ಟಿ ಉಪಚಾರ ಕೂಡ ಬಹಳ ಕಷ್ಟ ಆಗಿದೆ ನಿಮ್ಗೆ ಹೇಳ್ಬೇಕಾದ್ರೆ. ಅದ್ರ ಜೊತೆಗೆ 14 ತಿಂಗಳು 15 ತಿಂಗಳಾದಂತ ರೈತರ ಕಬ್ಬು ಕೂಡ ಬೆಳೆದು ನಿಂತದೆ. ಇದನ್ನೆಲ್ಲ ನಾವು ಬಗೆಹರಿಸ್ತಾ ಹೋದ್ರೆ ನಾವು ಅಪವಾದ ಗುರಿ ಆಗ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಅದನ್ನ ಆಗ್ಬಾರ್ದು ಅಂತಂದ್ರೆ ನಾನು ಚುನ್ನಪ್ಪಣ್ಣ ಅವರಲ್ಲಿ, ಶಶಿಕಾಂತ್ ಗುರೂಜಿಯಲ್ಲಿ 2 ವಿನಂತಿ ಮಾಡ್ಕೊಳ್ತೀನಿ. ನಿಮ್ಮ ಯೋಗ್ಯ ಬೆಲೆ ಕೊಡಿಸ್ತಕ್ಕಂಥದ್ದು 1ನೇದು. 2ನೇದು, ನಾಳೆ ಏನು ತಾವು ಹೋರಾಟವನ್ನ ಶಿಫ್ಟ್ ಮಾಡಿ ರೋಡ್ ಮೇಲೆ ತರ್ತೀನಿ ಅಂದ್ರೆ, ನ್ಯಾಷನಲ್ ಹೈವೇ ಇರಲಿ, ಡಿಸ್ಟ್ರಿಕ್ಟ್ ಹೈವೇ ಇರಲಿ, ಸ್ಟೇಟ್ ಹೈವೇ ಇರಲಿ, ಅಲ್ಲಿ ಹೋಗ್ತಿರಂತಕ್ಕಂಥದ್ದು ಏನು ವಿಚಾರ ತಾವು ಪ್ರಸ್ತಾಪ ಮಾಡಿರಿ, ಕೇವಲ 1 ದಿವಸ ಅಥವಾ 2 ದಿವಸ ಸಲುವಾಗಿ ಅದನ್ನ ಮುಂದೆ ಹಾಕ್ರಿ ಅಂತ ಹೇಳಿ ಮೊದಲನೇ ವಿನಂತಿ ನಾನು ಮಾಡ್ತೀನಿ. ನಿಮ್ಗೆ ಏನು ಹೇಳುತ್ತೆ ಅದನ್ನ ನೀವೆಲ್ಲ ತೀರ್ಮಾನ ನೀವು ಮಾಡ್ಬೇಡ್ರಿ, ನಾವು ತೀರ್ಮಾನ ಮಾಡಿದ್ವಿ ತಡಿಲ್ಲ, ನೀವ ಮಾಡ್ತೀರಿ. ಅಲ್ಪ ಅವ್ರ ರಿಕ್ವೆಸ್ಟ್ ಮಾಡ್ಕೋತಾರ. ಇಲ್ಲಿ ಇದು ಹಣಕಾಸಿನ ವ್ಯವಹಾರ ಐತೆ, ಅದಕ್ಕೆ ಸೂಕ್ಷ್ಮತೆ ಇರ್ತೈತೆ. ಕೇಳ್ರಿ, ಇದು